ಸಾಯಂಕಾಲ ಆದರೆ ಸಾಕು ಒಂದು ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಕುಡಿಬೇಕಂತ ಅನ್ಸುತ್ತೆ. ಈಯನ ಕೂಡ ಮಲ್ಕೊಂಡಿದ್ಲು. ಇನ್ನೇನು 4:15 ಆಗಿತ್ತು. ಒಂದೂವರೆ ಗಂಟೆ ಹಂಗಾಗಿತ್ತು ಅವಳು ಮಲ್ಕೊಂಡು. ಸೊ ಅವಳು ಮಲ್ಕೊಂಡಾಗೇನೆ ನನಗೆ ಅಂತ ಒಂದಷ್ಟು ಟೈಮ್ ಸಿಗುತ್ತೆ. ಎಡಿಟಿಂಗ್ ಮಾಡ್ಕೊತೀನಿ. ಅದು ಎಡಿಟಿಂಗ್ ಬಿಟ್ಟರೆ ಒಂದಷ್ಟು ಮೂವೀಸ್ ಅಥವಾ ಸೀರೀಸ್ ಏನಾದರೂ ಇದ್ದರೆ ನೋಡ್ತಾ ಇರ್ತೀನಿ. ಸೊ ನನಗೆ ಒಂದಷ್ಟು ಟೈಮ್ ಸಿಗುತ್ತೆ. ಸೊ ಒಬ್ಬಳೇ ಆರಾಮಾಗಿ ಟೀ ಮಾಡಿಕೊಂಡು ಬಾಲ್ಕನಿಲಿ ಹೋಗ್ಬಿಟ್ಟು ಪ್ಲಾಂಟ್ಸ್ ಎಲ್ಲ ನೋಡ್ಕೊತ ಒಳ್ಳೆ ಗಾಳಿಲಿ ಟೀ ಕುಡಿತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇನ್ನು ಅವಳು ಎದ್ದೇಳೋ ಟೈಮ್ ಆಯಿತು. ಅವಳಿಗೆ ಮಿಲ್ಕ್ ಕೂಡ ಕೊಡೋಣ ಅಂದ್ಬಿಟ್ಟು ರೆಡಿ ಮಿಲ್ಕ್ಗೆ ಇಟ್ಟಿದ್ದೆ. ಅಷ್ಟೊತ್ತಿಗೆ ಎದ್ಲು ಕೂಡ. ಸೊ ಅವಳಿಗೆ ಕೂಡ ಒಂದು ಗ್ಲಾಸ್ ಮಿಲ್ಕ್ನ ಕೊಡ್ತೀನಿ. ಅದ್ರ ಜೊತೆ ಪ್ರೋಟೀನ್ ಪೌಡರ್ ಆ ಥರ ಮಿಕ್ಸ್ ಮಾಡಿ ಕೊಡ್ತೀನಿ. ಖಾಲಿ ಮಿಲ್ಕ್ ಕೊಟ್ಟರೆ ಅವಳು ಬೇಡ ಅಂತ ಹೇಳ್ತಾಳೆ. ಸೊ ಹಾಗೆ ಅವಾಗ ಅವಳು ಕೇಳಿದಾಗ ಅಷ್ಟೇ ಕೊಡ್ತೀನಿ. ಇವಾಗ ಹೊಸ ರೈಮ್ಸ್ ಹೇಳ್ತಾಳೆ. ಹೇಳು, ಜೋರಾಗಿ ಹೇಳ್ಬೇಕು. దూరం దూరం జరగండి ఆగిన ఎక్కండి దూరు పాప ఎడవాకు లడ్డు మిఠాయి ತಿನ್ಪಿಸ್ತಾ. ನಾನು ತೆಲುಗು ಎಲ್ಲ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ. ಇದು ಕೇಳಿ ನನಗೆ ಖುಷಿ ಆಯಿತು. ಯಾವ ಗ್ಯಾಪಲ್ಲಿ ಕಲ್ತಿದ್ದಾಳೋ ಗೊತ್ತಿಲ್ಲ. ಯಾರು ಹೇಳ್ಕೊಟ್ರು ಅಂದರೆ ಅಜ್ಜಿ ಅಂತೆಲ್ಲ ಹೇಳ್ತಾ ಇದ್ಲು. ಒಂಥರ ಕೇಳೋಕ್ಕೆ ಅದು ಪ್ರೊನೌನ್ಸ್ ಮಾಡೋದು ಅಷ್ಟೇ ಇಷ್ಟು ನೀಟಾಗಿ ಮಾಡ್ತಾಳೆ. ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ಟೆರೆಸ್ ಮೇಲೆ ಕರ್ಕೊಂಡು ಹೋಗಿದ್ದೆ ಒಂದು ಅರ್ಧ ಗಂಟೆ ಆಟ ಆಡ್ಸೋಣ ಅಂತ. ವೆದರ್ ಕೂಡ ಚೆನ್ನಾಗಿತ್ತು. ಒಂದು ಅರ್ಧ ಗಂಟೆ ಅವಳು ಕೂಡ ಚೆನ್ನಾಗಿ ಆಟ ಆಡಿದ್ಲು. ಇನ್ನು ಬಂದಿದ ತಕ್ಷಣ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಚ್ಚೋಣ ಅಂತ ಇದ್ದೆ. ಸೊ ಅವಳು ಕೂಡ ಬಂದು ಎಷ್ಟು ಚೆನ್ನಾಗಿ ಪ್ರೇ ಮಾಡ್ತಾಳೆ ನೋಡಿ. ವಿಭೂತಿನ 3 ಬೆಟ್ಟಿಂದ ಎಷ್ಟು ಕ್ಯೂಟಾಗಿ ಹಚ್ಕೊತಾಳೆ. ನೋಡೋಕ್ಕೇ ಖುಷಿ ಆಗುತ್ತೆ. ಇನ್ನು ನಾಳೆ ದೋಸೆ ಮಾಡೋಣ ಅಂತೆಲ್ಲ ನೆನ್ಸಿಟ್ಟಿದ್ದೆ. ಬ್ಯಾಟರ್ ಕೂಡ ರೆಡಿ ಮಾಡ್ಕೊಂಡೆ ನೆಕ್ಸ್ಟ್ ಡೇಗೆ. ಅಷ್ಟೊತ್ತಿಗೆ ಕಿರಣ್ ಕೂಡ ಆಫೀಸಿಂದ ಬಂದರು. ಅವ್ರಿಗೆ ಕೂಡ ಊಟ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಅಪ್ಪ ಮಗಳು ಕುತ್ಕೊಂಡು ಇಬ್ರು ಊಟ ಮಾಡ್ತಾ ಇದ್ರು. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.